ದೆಹಲಿ ಬಾಂಬ್ ಬ್ಲಾಸ್ಟ್ ಮತ್ತು ಅದರ ಸುತ್ತ ನಡೀತಾ ಇರುವ ರಾಜಕೀಯ ಹೇಳಿಕೆಗಳ ಸರಮಾಲೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅಬ್ದುಲ್ ರಜಾಕ್ ಅವರು ನಮ್ಮ ಜೊತೆಗಿದ್ದಾರೆ. ಅಬ್ದುಲ್ ರಜಾಕ್, ಆತ್ಮಸಾಕ್ಷಿಯ ಮಾತಾಡ್ತೀರಿ ಅನ್ನುವ ನಂಬಿಕೆಯೊಂದಿಗೆ ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅರೆಸ್ಟ್ ಆಗಿರುವ 5 ಜನ ಭಯೋತ್ಪಾದಕರು ಜಮ್ಮುವಿನ ಕತ್ರಾ ಮೆಡಿಕಲ್ ಕಾಲೇಜಿನಲ್ಲಿ MBBS ಮುಗಿಸಿದವರು. ಕತ್ರಾ ಮೆಡಿಕಲ್ ಕಾಲೇಜನ್ನು ನಡೆಸೋದು ಶ್ರೀ ವೈಷ್ಣೋದೇವಿ ಮಂದಿರ ಟ್ರಸ್ಟ್. ಒಂದು ಮಂದಿರ ನಡೆಸುವ ಮೆಡಿಕಲ್ ಕಾಲೇಜಿನಲ್ಲಿ MBBS ಮುಗಿಸಿ ಅಲ್ಫಲಾ ಅನ್ನುವ ಟ್ರಸ್ಟ್ ನಡೆಸುವ ಮೆಡಿಕಲ್ ಕಾಲೇಜಿನಲ್ಲಿ ನೌಕರಿಗೆ ಸೇರ್ಕೊಂಡು ಇಷ್ಟು ದೊಡ್ಡ ಬಾಂಬ್ ದಾಳಿಯ ಪ್ಲಾನ್ ಮಾಡುವ ಅನಿವಾರ್ಯತೆ, ಅವಶ್ಯಕತೆ ಯಾಕೆ ಬರುತ್ತೆ ಅನ್ಸುತ್ತೆ ನಿಮಗೆ? ಎಲ್ಲ ಕಡೆ ಇರುತ್ತೆ ಅಜಿತ್. ಇದು ಕೇವಲ ಮುಸಲ್ಮಾನರಲ್ಲಿಲ್ಲ, ಎಲ್ಲ ಕಡೆ ಇದೆ. ಪ್ರಪಂಚದ ಎಲ್ಲ ಕಡೆ ನೀವು ಎತ್ತು ನೋಡ್ಕೊಳ್ಳಿ, ಈ ದೇಶದ ಕಡೆನೂ ಎತ್ತು ನೋಡ್ಕೊಳ್ಳಿ, ಮೊದಲು ಈ ಥರ ಆಗಿದೆ. ಇದರಲ್ಲಿ ಕೇವಲ ಮುಸಲ್ಮಾನರು ಅಂತಲ್ಲ, ಹಿಡಿದವ್ರೆ. ಇದೇ ಥರ ನೀವು 2008 ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಮುಂಬೈಯಲ್ಲೂ ಹಿಡಿದಿದ್ರಿ. 19 ವರ್ಷಗಳ ಆದ ನಂತರ ಏನು ಹೇಳಿದ್ರಿ? ಇಲ್ಲ, ಇದರಲ್ಲಿ ಯಾರೂ ಇಲ್ಲ, ಅಮಾಯಕರು ಇವರು ಅಂತ ಬಿಟ್ಟಾಯಿತು ಕೋರ್ಟು. ಇದೇ ಥರ ಸಂಜೋತಾ ಎಕ್ಸ್ಪ್ರೆಸ್ಸಲ್ಲೂ ಹಿಡ್ಕೊಂಡ್ರಿ ನೀವು. ಸೊ ಅಮಾಯಕರು ಅಲ್ಲಲ್ಲ, ಅಟ್ಲೀಸ್ಟ್ ಓಪನಿಂಗ್ ಸ್ಟೇಟ್ಮೆಂಟ್ ನೀವು ದಯವಿಟ್ಟು ಕೇಳಿಸ್ಕೊಳ್ಳಿ. ಅಲ್ಲ, ಡೌಟ್ ಬಂದಿದೆ. ಇದೇ ಥರ ನೀವು ಮೊದಲು ಎಷ್ಟೋ ಜನರನ್ನ ಅರೆಸ್ಟ್ ಮಾಡಿ ಆ ಸಂದರ್ಭದಲ್ಲಿ ಇವರು ಮಾಡಿರೋರು ಇವರು ಅಂತ ಬೆರಳು ತೋರಿಸಿದ್ರಿ. 10, 19, 29 ವರ್ಷಗಳಾದ ನಂತರ ಕೋರ್ಟ್ಗಳು ಇಲ್ಲ ಇವರೆಲ್ಲ ಮಾಡಿದ್ದು ಅಂತ ಬಿಟ್ಟಾಕಿದ್ರು. ಇವಾಗ ನಾನು ಕೇಳ್ತಿರೋದು, ಪ್ರಧಾನಿ ಎಲ್ಲಿದ್ದಾರೆ? ಈ ವಿಸ್ಫೋಟ ಅಕಸ್ಮಾತ್ ಅಷ್ಟೊಂದು ಸೀರಿಯಸ್ ಆಗಿದ್ದಿದ್ದರೆ ಆಲ್ ಪಾರ್ಟಿ ಮೀಟನ್ನು ಮಾಡಿ ಇವರು ಅಟ್ಲೀಸ್ಟ್ ಒಂದು ದೇಶಕ್ಕೆ ಕಾನ್ಫಿಡೆನ್ಸಲ್ಲಿ ತಗೋಬೋದಾಯ್ತಲ್ಲ. ನಾನು ಒಂದು ಮಾತು ಹೇಳ್ತಿರೋದು, ಕಾಂಗ್ರೆಸ್ ಸ್ಟ್ಯಾಂಡ್ ಹೇಳೋದು ಕಾಂಗ್ರೆಸ್ನವ್ರು ಇದ್ದಾರೆ, ಪಾಲಿಟಿಕ್ಸ್ ಮಾತಾಡೋದು ಕಾಂಗ್ರೆಸ್ನವ್ರು ಇದ್ದಾರೆ. ನಾನು ಕೇಳ್ತಾ ಇರೋ ಪ್ರಶ್ನೆ ಕಾಫಿರರ ವಿರುದ್ಧದ ಯುದ್ಧದಲ್ಲಿ ಹುಂಡಿಗೆ ಹಾಕಿದ ದುಡ್ಡಿನಲ್ಲಿ ನಡೆಯುವ ಮೆಡಿಕಲ್ ಕಾಲೇಜಿನಲ್ಲಿ ಓದೋದಕ್ಕೇನು ಸಮಸ್ಯೆ ಇಲ್ಲ. ಯಾವನೋ ಅಯೋಗ್ಯ, ಅವಿವೇಕಿ, ಬುದ್ಧಿ ಇಲ್ದವನು ಯಾವುದೋ ಒಂದು ಚಲನಚಿತ್ರದಲ್ಲಿ ಹೇಳಿರುವ ಮಾತನ್ನು ಎತ್ಕೊಂಡು ಪವಿತ್ರ ಗ್ರಂಥದಲ್ಲಿದೆ ಈ ಮಾತು ಅಂತ ತಿಳಿಸಿ ಕಾಫಿರರನ್ನು ಕೊಂದರೆ ನಿಮಗೆ ಪುಣ್ಯ ಬರುತ್ತೆ, ಈ ಥರ ವಿಸ್ಫೋಟ ಮಾಡಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತೀರಾ ಅಂತ ಹೇಳೋದು ಇದು ಗೂಬೆ ಮಾತು. ಇದು ಧರ್ಮ ಪುಸ್ತಕದಲ್ಲಿ ಎಲ್ಲೂ ಹೇಳಿಲ್ಲ. ಅದನ್ನ ಹೇಳಿದವನು ಅವಿವೇಕಿ, ಅಯೋಗ್ಯ. ಅದನ್ನ ಹೇಳಿದವನ ಘನತೆಗೋಸ್ಕರ ಪದ ಬಳಕೆ ಸರಿಗ್ ಮಾಡ್ತಾ ಇದ್ದೀನಿ. ಅದೇ ಪದ ಬಳಕೆಯೊಂದಿಗೆ ಒಂದು ಮಾತನ್ನ ಹೇಳ್ತಾ ಇದ್ದೀನಿ. ಒಂದು ನಿಮಿಷ ಅಬ್ದುಲ್ ರಜಾಕ್, ಅದೇ ಪದ ಬಳಕೆಯೊಂದಿಗೆ ಒಂದು ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಆ ಮಾತನ್ನ ಹೇಳದವನು ವಿವೇಕಿಯೋ ಅವಿವೇಕಿಯೋ, ಪ್ರಜ್ಞಾವಂತನೋ ಪ್ರಜ್ಞೆ ಇಲ್ಲದವನು ಅನ್ನೋದು ನನಗೆ ಇಮ್ಮಟೀರಿಯಲ್ ಅದು ನನಗೆ. ಸಾಯ್ತಾ ಇರೋರು ಅಮಾಯಕರಲ್ಲಿ ಇದು ಮೊದಲನೆಯದ್ದು ಅಲ್ಲ. ಹೋಪ್ಫುಲಿ ಕೊನೆಯದಾಗ್ಲಿ ಅಂತ ನಾವು ಕೇಳಿಸ್ಕೊಳ್ಳಿ, ಪೂರ್ತಿ ಹೋಪ್ಫುಲಿ ಕೊನೆಯದಾಗ್ಲಿ ಅಂತ ಅನ್ಕೊಳ್ತೀವಿ ನಾವು. ಇಲ್ಲಿ ಆಡುಗೋಡಿಯಲ್ಲಿ ಬಸ್ ಸ್ಟಾಪ್ ನಲ್ಲಿ ಬ್ಲಾಸ್ಟ್ ಆದಾಗ ಅಮಾಯಕವಾಗಿ ನಿಂತಿದ್ದ ಮಹಿಳೆ ಸತ್ತೋದ್ಲಲ್ಲ, ಅವಳಿಗೂ ಯಾರೋ ಪುಸ್ತಕದಲ್ಲಿ ಏನ್ ಹೇಳಿದ್ದಾರೆ ಅನ್ನೋದಕ್ಕೂ ಸಂಬಂಧ ಇಲ್ಲ. ಚರ್ಚ್ ಸ್ಟ್ರೀಟ್ ನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಕುಟುಂಬದ ಸಮೇತ ಬಂದಂತಹ ಮಹಿಳೆ ಆ ಕೋಕೋನಟ್ ಗ್ರೂ ಹೋಟೆಲ್ ಮುಂದೆ ನಡೆದ ಬಾಂಬ್ ಬ್ಲಾಸ್ಟ್ ನಲ್ಲಿ ಸತ್ತೋದ್ಲಲ್ಲ, ಅವಳಿಗೂ ಆ ಪುಸ್ತಕದಲ್ಲಿ ಏನು ಹೇಳಲಾಗಿದೆ ಅನ್ನೋದಕ್ಕೂ ಸಂಬಂಧ ಇಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಪುಸ್ತಕಕ್ಕೂ ಸಂಬಂಧ ಇರಲಿಲ್ಲ. ಬಿಜೆಪಿ ಆಫೀಸ್ ಮುಂದೆ 9ನೇ ಕ್ಲಾಸಿನ ಹುಡುಗಿ ಲಿಶಾ ಅನ್ನೋಳು ನಡ್ಕೊಂಡು ಹೋಗ್ತಿದ್ಲಲ್ಲ, ಅವಳಿಗೂ ಪುಸ್ತಕದಲ್ಲಿ ಏನು ಹೇಳಲಾಗಿದೆ ಅನ್ನೋದಕ್ಕೂ ಸಂಬಂಧ ಇಲ್ಲ. ರಾಮೇಶ್ವರಂ ಕೆಫೆಗೆ ಮಸಾಲೆ ದೋಸೆ ತಿನ್ನೋದಕ್ಕೆ ಹೋದವ್ರಿಗೂ ಪುಸ್ತಕದಲ್ಲಿ ಏನು ಹೇಳಿದೆ ಅನ್ನೋದಕ್ಕೂ ಸಂಬಂಧ ಇಲ್ಲ ಸ್ವಾಮಿ. 2007ರಲ್ಲಿ ಅಜ್ಮೀರ್ ದರ್ಗಾ ಬ್ಲಾಸ್ಟ್ ಆಯ್ತು. ಆ ದರ್ಗಾ ಬ್ಲಾಸ್ಟ್ ಅಲ್ಲಿ 2 ಜನರಿಗೆ ಗಲ್ಲು ಶಿಕ್ಷೆ ಆಯ್ತು, ಜೀವಾವಧಿ ಶಿಕ್ಷೆ ಆಯ್ತು. ಅದಾದ ನಂತರ ಆ ಯಾವ ಪುಸ್ತಕದಿಂದ ಓದಿ ಪ್ರೇರಿತರಾದ್ರು ಅವರು? ಯಾವ ಯಾರು? ಮುಸಲ್ಮಾನ್ರ ಅಲ್ರಿ. ಮಾಲೆಗಾಂವ್ ಬ್ಲಾಸ್ಟ್ ಅಲ್ಲಿ 19 ಜನ ತೀರೋದ್ರು, 120 ಜನ ಗಾಯಾಳುಗಳಾದ್ರು. ಅದ್ ಯಾವ ಪುಸ್ತಕದಿಂದ ಅವಳು ಪ್ರೇರಿತ? 2008ರ ಅಕ್ವಿಟಲ್ ನೆನಪಾಗುತ್ತೆ ಅಲ್ಲ? 2008ರ ಅಕ್ವಿಟಲ್ ನೆನಪಾಗುತ್ತೆ. ಸಂಜೋತಾ ಎಕ್ಸ್ಪ್ರೆಸ್ ಬ್ಲಾಸ್ಟ್ ಕೇಸ್, ನಂತರ 2008 ಮುಂಬೈ ಸೀರಿಯಲ್ ಬ್ಲಾಸ್ಟ್ ಕೇಸ್, ಹೈದರಾಬಾದ್ ಮೆಕ್ಕಾ ಮಸ್ಜಿದ್ ಬ್ಲಾಸ್ಟ್ ಕೇಸ್, ಟಿಫಿನ್ ಬಾಂಬ್ ಬ್ಲಾಸ್ಟ್ ಕೇಸ್, ಕೊಯಂಬತ್ತೂರ್ ಬ್ಲಾಸ್ಟ್, ಇದೆಲ್ಲ ಲಿಸ್ಟ್ ಹೇಳ್ತೀನಿ ನಿಮ್ಗೆ. ಇವರೆಲ್ಲ ಯಾವ ಪುಸ್ತಕದಿಂದ ಬ್ಲಾಸ್ಟ್ ಯಾರು ಮಾಡಿದ್ರು? ನೀವ್ ಹೇಳಿ ನನಗೆ. ಯಾರು ಹೇಳಿ? ನೀವು ಹೇಳಿ. ಶಿಕ್ಷೆ ಆಯ್ತಾ? ನೀವ್ ಹೇಳಿ. ನೀವು ಶಿಕ್ಷೆ ಆಗಿದ್ದರ ಮೇಲೆ ಅಲ್ಲ, ಒಂದ್ ನಿಮಿಷ ತಿರುಚಬೇಡಿ. ನಾನ್ ತಿರುಗಿಸ್ತಾ ಇಲ್ಲ. ಪುಸ್ತಕ ತಂದವ್ರು ನೀವು. ಮಾಲೆಗಾಂವ್ ಮುಸ್ಲಿಂ ಅಂತ ಹೇಳಿಲ್ರಿ. ಮುಸ್ಲಿಂ ಅಂತ ಹೇಳಿಲ್ಲ. ಮುಸ್ಲಿಂ ಅಂತಂದವ್ರು ನೀವು. ಮುಸ್ಲಿಂ ಅಂತಂದವ್ರು ನೀವು. ಪುಸ್ತಕದಲ್ಲಿ ಬರೆಯಲಾಗಿರೋದ್ರ ಬಗ್ಗೆ ನಾನು ಮಾತಾಡಿದ್ನ. ಆದಿತ್ಯ ರಾವ್ ಎಂಬವನೊಬ್ಬ
ಮಂಗಳೂರಲ್ಲಿ ಇದರಲ್ಲಿ ಏರ್ಪೋರ್ಟ್ ಅಲ್ಲಿ ಒಂದು ಯಾವ್ದೋ- ಬಾಂಬ್ ಇರ್ತಾನೆ. ಒಂದ್ ನಿಮಿಷ ವಿಕಾಸ್ ಬಂದಾಗ ವಿಕಾಸ್ ನೀವು ಮಾತಾಡಿ, ನಾನು ಬಾಯ್ ತೆಗ್ದಿಲ್ಲ. ಲೆಟ್ ಹಿಮ್ ಸ್ಪೀಕ್. ನೀವೇ ಮಾತಾಡಿ. ಓಕೆ ಮಾತಾಡ್ರಿ, ಆಯ್ತು. ನೀವು ಮಂಗಳೂರು ಒಂದ್ ನಿಮಿಷ ಪ್ಲೀಸ್ ಕುತ್ಕೊಳ್ರಿ, ಉತ್ತರ ಇದೆ ನನ್ನ ಹತ್ರ. ದಿಕ್ಕು ತಪ್ಪಿಸ್ಬೇಡ್ರಿ, ನನ್ನ ಸತ್ಯ ಹತ್ರ ಮಾತಾಡಿ. ಉತ್ತರ ಇದೆ, ಕುತ್ಕೊಳ್ರಿ. ಸತ್ಯ ಮಾತಾಡಿ, ನಾವು- ನನಗ್ ದಿಕ್ಕು ಕೇಸ್ ಬೈ ಕೇಸ್ ಯಾಕೆ ಅಂದ್ರೆ ಕೇಸ್ ಬೈ ಕೇಸ್ ಒಂದೇ ನಿಮಿಷ ನೀವು ಕೇಸ್ ಬೈ ಕೇಸ್ ಅನ್ನೋ ಪ್ರಶ್ನೆ ಇಲ್ಲಿ ಯಾಕೆ ಬರುತ್ತೆ ಅಂತಂದ್ರೆ ಇಸ್ಲಾಮಿಕ್ ಟೆರರಿಸಂ ಕೇಸ್ ನಲ್ಲಿ ಅಕ್ವಿಟ್ ಆಗಿದ್ರೆ ಅದನ್ನ ಮೆನ್ಷನ್ ಮಾಡಬಹುದು, ಇನ್ನೊಂದು ಬಾಂಬ್ ಬ್ಲಾಸ್ಟ್ ನಲ್ಲಿ ಹಿಂದೂಗಳ ಅರೆಸ್ಟ್ ಆಗಿದ್ರೆ ಅದನ್ನ ಮೆನ್ಷನ್ ಮಾಡಬಹುದು. ಅಕ್ವಿಟಲ್ ನಲ್ಲಿ ತರಂಗಿಲ್ಲ, ಅರೆಸ್ಟ್ ನಲ್ಲಿ ತರಂಗಿಲ್ಲ. ಈ ಸ್ಟ್ರಾಟಜಿ ಒಂದ್ ನಿಮಿಷ DRDO ಗ್ರೇಟ್ ಸೈಂಟಿಸ್ಟ್ ಅವನು ದೇಶದ ಸೀಕ್ರೆಟ್ಸ್ ಅನ್ನ ಪಾಕಿಸ್ತಾನಕ್ಕೆ ಕೊಡ್ತಾನೆ. ಅವರೊಬ್ಬ ಮುಸಲ್ಮಾನ. ಆ ಸೀಕ್ರೆಟ್ ಗೊತ್ತಾದ್ರೆ ತಾನೇ ಇವರೆಲ್ಲ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅಲ್ಲ ಅರೆಸ್ಟ್ ಆಗಿದ್ದಾನೆ. ಸೀಬರ್ಡ್ ನೌಕಾನೆಲೆಯಲ್ಲಿ ಒಬ್ಬ ಅರೆಸ್ಟ್ ಆದ. ಅವರು ಹಣಕ್ಕಾಗಿ ಮಾಡುತ್ತಿದ್ದರು. ಅವರಿಗೆ ಹಣ ಸಿಕ್ಕರೆ ಅದನ್ನ ಅವ್ರು ಮಾಡೋದಿಲ್ಲ, ನಾನು ಕನ್ಫರ್ಮೇಶನ್ ಕೊಡ್ತೀನಿ. ದುಡ್ಡು ಸಿಕ್ಕರೆ ಅವ್ರು ಅದನ್ನ ಮಾಡೋದಿಲ್ಲ. ಇವ್ರಿಗೆ ಏನ್ ಸಿಕ್ಕರೆ ಅದನ್ನ ಮಾಡೋದಿಲ್ಲ ಹೇಳಿ. ಇವ್ರು ಏನ್ ಸಿಕ್ಕರೆ ಬಾಂಬ್ ಬಿಡೋದಿಲ್ಲ ಹೇಳಿ ನನಗೆ. ಕೇಂದ್ರದ ಏಜೆನ್ಸೀಸ್ ಹೇಳ್ಬೇಕು, ಅಮಿತ್ ಶಾ ಅವರು ರಾಜೀನಾಮೆ ಕೊಟ್ಬಿಡ್ಬೇಕು ಮೊದಲು, ಅದಾದ್ಮೇಲೆ ಹೇಳ್ಬೇಕು. ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ಡೆಲ್ಲಿಯಲ್ಲೂ ಸಹ ಪ್ರತಿಯೊಂದು 3 ಕಿಲೋಮೀಟರ್ಗೆ ಒಂದು ಚೆಕ್ಬಂದಿ ಇದೆ, ನಾಕಾಬಂದಿ ಇದೆ. ಅಲ್ಲಿ ಮಿಲಿಟರಿನವ್ರು ನಿಂತಿರ್ತಾರೆ. ಅವಾಗ ಅನುಮಾನ ಬಂದ್ರೆ ಚೆಕಿಂಗ್ ಮಾಡ್ತಾರೆ. ಅದೇಂಗ್ರಿ 3000 ಕಿಲೋ ಅಮೋನಿಯಂ ನೈಟ್ರೇಟ್ ತಗೊಂಡ್ಬಂದು ಯಾವನೋ ಒಬ್ಬ ಒಂದ್ಕಡೆ ಒಂದೇ ನಿಮಿಷ ಉಮೇಶ್ ಸರ್ ಬರ್ತೀನಿ, ನಿಮ್ ರಿಯಾಕ್ಷನ್ ತಗೊಳ್ತೀನಿ. ಇದಕ್ಕೆ ಬೇಕೇ ಬೇಕು, ನಿಮ್ ರಿಯಾಕ್ಷನ್ ಬೇಕೇ ಬೇಕು. ಮಾಡ್ತೀನಿ. ಇದೇ ನಿಕೇತ್ ಅವ್ರು ಕೇಳ್ದಂಗೆ, ನಿಕೇತ್ ಅವರು ಕೇಳಿದಂಗೆ, ಅಬ್ದುಲ್ ರಜಾಕ್ ಅವರು ಕೇಳಿದಂಗೆ, ನಿಕೇತ್ ಅವರು ಕೇಳಿದಂಗೆ, ಅಬ್ದುಲ್ ರಜಾಕ್ ಅವರು ಕೇಳಿದಂಗೆ. ನೆನ್ನೆ ನ್ಯೂಸ್ ಅವರ್ನ ಕೊನೆಯಲ್ಲಿ ಈ ರಿಯಾಕ್ಷನ್ಗಳ ಸ್ಟ್ರಾಟಜಿಯನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ. ನಾನು ನನ್ನ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ ಇದನ್ನು. ಇಸ್ಲಾಮಿಕ್ ಭಯೋತ್ಪಾದನೆ ನಡೆದಾಗ ಸೆಕ್ಯೂರಿಟಿ ಲ್ಯಾಬ್ಸ್ ಚರ್ಚೆ ಆಗುತ್ತೆ. ಸೆಕ್ಯೂರಿಟಿ ಲ್ಯಾಬ್ಸ್ ಇಸ್ಲಾಮಿಕ್ ಭಯೋತ್ಪಾದನೆ ನಡೆದಾಗ, ಗಾಂಧೀಜಿಯ ಕೊಲೆ, ಗೌರಿ ಲಂಕೇಶ್ ಕೊಲೆ, ಕಲಬುರ್ಗಿ ಕೊಲೆ ಆದಾಗ ಕೊಲೆಗಾರನ ಸಿದ್ಧಾಂತ ಚರ್ಚೆ ಆಗುತ್ತೆ. ಅಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಪ್ರಶ್ನೆ ಬರೋದಿಲ್ಲ. ಇಸ್ಲಾಮಿಕ್ ಭಯೋತ್ಪಾದನೆ ಆದ ಸಂದರ್ಭದಲ್ಲಿ ಸಿದ್ಧಾಂತ ಚರ್ಚೆಗೆ ಬರೋದಿಲ್ಲ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಆಗ ಸೆಕ್ಯೂರಿಟಿ ಲ್ಯಾಬ್ಸ್ ಚರ್ಚೆ ಆಗುತ್ತೆ, ಭಯೋತ್ಪಾದಕನ ಸಿದ್ಧಾಂತ ಚರ್ಚೆ ಆಗೋದಿಲ್ಲ. ಗೌರಿ ಲಂಕೇಶ್, ಪನ್ಸಾರೆ, ಕಲಬುರ್ಗಿ, ಗಾಂಧಿ ಕೊಲೆ ಆದಾಗ ಸಿದ್ಧಾಂತ ಚರ್ಚೆ ಆಗುತ್ತೆ, ಸೆಕ್ಯೂರಿಟಿ ಲ್ಯಾಬ್ಸ್ ಚರ್ಚೆ ಆಗೋದಿಲ್ಲ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರ ಹತ್ಯೆಯ ಪ್ರಶ್ನೆ ಬಂದಾಗ ಸಿದ್ಧಾಂತವೂ ಚರ್ಚೆ ಆಗುವುದಿಲ್ಲ, ಸೆಕ್ಯೂರಿಟಿ ಲ್ಯಾಬ್ಸು ಚರ್ಚೆ ಆಗೋದಿಲ್ಲ. ಅವರು ಬಲಿದಾನ ಮಾಡಿದ್ರು ಅಂತಷ್ಟೇ ಚರ್ಚೆ ಆಗುತ್ತೆ. ಇದು ಈ ದೇಶದಲ್ಲಿ ನಡೆದುಕೊಂಡು ಬಂದಿರುವಂತಹ ಸ್ಟ್ರಾಟಜಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ 3,000 ಕೆಜಿ 3,000 ಕೆಜಿ ಅಲ್ಲ, ಒಂದು 30-40 ಕೆಜಿ ಇರ್ಬೋದು. ಅದು i20 ಕಾರಿನ ಡಿಕ್ಕಿಲಿ ಏನು ಇಟ್ಕೊಂಬರಕ್ಕಾಗತ್ತೆ? 30-40 ಕೆಜಿ ಇರ್ಬೋದು. ಅಷ್ಟಾದ್ರೂ ಹೆಂಗ್ ಬಂತು ಸರ್? ಪೊಲೀಸರು ಏನ್ ಮಾಡ್ತಾ ಇದ್ರು? ಅಜಿತ್ ಅವರೇ, ಇವ್ರ ಲೆಕ್ಕಾಚಾರದಲ್ಲಿ ಏನು ಇರುವಂತ 3,000 ಕೆಜಿನೂ ಸಹ ಬ್ಲಾಸ್ಟ್ ಆಗ್ಬಿಟ್ಟು ಆದ್ಮೇಲೆ ಇದು ಲ್ಯಾಬ್ಸ್ ಆಗ್ಬಿಡ್ತಪ್ಪ ಇವ್ರದ್ದು, ಆ ಕಾರಣಕ್ಕೋಸ್ಕರ ರಾಜೀನಾಮೆ ಕೇಳ್ಬೇಕೀಗ ಅಂತ ಅನ್ನುವಂತ ಮನಸ್ಥಿತಿ ಕಾಣಿಸ್ತಾ ಇದೆ ನೋಡಿದ್ರೆ. ನನ್ನ ಲೆಕ್ಕದಲ್ಲಿ ಈ ಚರ್ಚೆಗಳಿಗೆ ಸಂಬಂಧಪಟ್ಟಂತದ್ದು ಬಹಳ ಅತ್ಯಂತ ಬಹಳ ಸಣ್ಣದ, ಒಂದೇ ದೊಡ್ಡದೇನಲ್ಲ ಇದು ಅಂತ ಅಂದ್ರೆ ಆಯ್ತು. ಒಂದು ಘಟನೆ ನಡೆದಿದೆ, ಘಟನೆ ಮಾಡಿದ್ದಾರೆ ಅವರು, ಅದಕ್ಕೆ ಸಂಬಂಧಪಟ್ಟಂಗೆ ಯಾರು ಮಾಡದವರು ಅಂತ ಅನ್ನುವಂಥದ್ದು ಈಗ ಪ್ರಪಂಚಾದ್ಯಂತ ಗೊತ್ತಾಗಿದೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪೂರಕವಾದಂತವ್ರು ಯಾರಿದ್ರು, ಯಾವ ಲಿಟ್ರೇಟ್ಗಳು, ಬುದ್ಧಿವಂತರ, ದಡ್ರ, ಇಲಿಟ್ರೇಟ್ಗಳ, ಇದು ಪೂರ್ಣ ಪ್ರಮಾಣದಲ್ಲಿ ಈಗಾಗಲೇ ದೇಶದ ಜನಕ್ಕೆ ಗೊತ್ತಾಗಿದೆ. ಅದು ಗೊತ್ತಾಗಿದ್ರು ಸಹ ಇಂದಿನ ಯಾವ್ಯಾವುದೋ ಘಟನೆಗಳನ್ನ ತಗೊಂಡು ನಮ್ಮ ರಜಾಕ್ ಅವರು ಹಿಂದ್ಗಡೆ ಆದ ಮಾಲೆಗಾವಂತೆ ಆದಂತೆ ಇದಂತೆ ಏನೋ ಈ ತರ ಬಟ್ ಮುಸ್ಲಿಮರೇ ಯಾಕೆ ಮಾಡ್ತಿದ್ದಾರೆ ಅನ್ನೋದನ್ನು ತಿಳ್ಕೋಬೇಕು ಅಂದ್ರೆ ಆ ಸೆಂಟೆನ್ಸ್ ಕೇಳಿಸ್ಲಿಲ್ವಾ ತಮಗೆ? ತಮಗೆ ಕೇಳಿಸ್ಲಿಲ್ವಾ ಆ ಸೆಂಟೆನ್ಸ್? ಅಥವಾ ಇನ್ನೊಂದ್ಸಲ ಹೇಳಿ ಅನ್ನ, ಇನ್ನೊಂದ್ಸಲ ಹೇಳಿ. ತಲೆ ಮೇಲೆ ಇಡ್ತಾರಲ್ಲ. ಡಿಫೆನ್ಸ್ ಮಾಡ್ಕೊಳ್ಳುವಂತದ್ದು ಯಾವುದೇ ನೈತಿಕ ಹಕ್ಕಿಲ್ಲ ನಿಮ್ಗೆ. ನೀವು ಮಾಡಿರುವಂತದ್ದು ನಾವು ಮಾಡಿದೀವಿ, ನಾವು ಮಾಡಿಲ್ಲ ಅಂತ ಹೇಳುವಂತದ್ದು ಅಷ್ಟೇ ಮಾತಾಡ್ಬೇಕು ರಜಾಕ್. ನೀವು ಡಿಫೆನ್ಸ್ ಮಾಡ್ಕೊಳ್ಳುವಂತದ್ದು ಸರ್ ಇಲ್ಲಿ ಅಬ್ದುಲ್ ರಜಾಕ್ ಅವ್ರ ಮಾತು ಮುಗಿಸ್ಬೇಕು. ಅಬ್ದುಲ್ ರಜಾಕ್ ಅವ್ರ ಮಾತು ಮುಗಿಸ್ಬೇಕು. ಅಬ್ದುಲ್ ರಜಾಕ್ ಅವ್ರ ಮಾತು ಮುಗಿಸ್ಬೇಕು ಪ್ಲೀಸ್. ಯಾರು ಮಾಡಿದ್ದಾರೆ, ಮಾಡಿರೋದು ತಪ್ಪ, ಮಾಡಿರೋದು ಸರಿ ಅಷ್ಟೇನೆ ಮಾತಾಡ್ಬೇಕು ನೀವು. ಅದು ಮುಂದಿಂದು. ಆಮೇಲೆ ಹಾಗೆ ಇದೇ ತರ ನಾವು ನಡೀತಿಕ್ ಹಿಂಗೆ ಬಿಟ್ಬಿಟ್ಟು ಆದ್ಮೇಲೆ ಬರೀ ಅದು ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗ್ಬಿಡ್ತು. ಅರೆ ಹಿಡಿದಿದಾರಲ್ರಿ 3,000 ಕೆಜಿನ,
ಎಲ್ಲೋ ತಪ್ಪಿಸ್ಕೊಂಡು ಇವ್ನು ಯಾವ ತರ ನುಗ್ಗು ಬಂದ್ಬಿಟ್ಟು ಏಕಾಏಕಿ ನುಗ್ಗು ಬಂದು ಹೊಡೆದ್ಬಿಟ್ಟಾಗ ನೀವೆಲ್ಲ ಸಂತಾಪ ಸೂಚಿಸ್ಬೇಕಲ್ಲ, ಮಾಡಿ ತಪ್ಪು ಅಂತ ಹೇಳ್ಬೇಕಲ್ಲ. ಅವ್ನು ಅವನು ಬೋಧನೆ ಮಾಡಿದ್ದಾನೆಲ್ಲ ಅವ್ನು ಫತ್ವಾ ಕೊಡ್ಬೇಕಲ್ಲ. ನೀವು ಈಗಾಗ್ಲೇನೆ ಯಾರೋ ಅವ್ನು ಬೋಧನೆ ಮಾಡದ ಅಂತ 24 ಗಂಟೆ ಒಳಗಡೆ ಫತ್ವಾ ಕೊಟ್ಟು ಅವನನ್ನ ಮುಗಿಸೋ ಕಾರ್ಯಕ್ರಮ ನೀವು ಮಾಡ್ಬೇಕಲ್ಲ. ಯಾರಿಗೆ ಫತ್ವಾ ಕೊಡ್ತೀರಿ ಇಂಥವ್ರಿಗೆ? ನೀವು ಕೊಡ್ಬೇಕಲ್ಲ ಇಂಥವ್ರಿಗೆ ಫತ್ವಾನ. ದೇಶದಲ್ಲಿ ಇದ್ಕೊಂಡು ದೇಶ ರಾಜಕತೆ ಮಾಡ್ತಕ್ಕಂಥ ದೇಶದ ವಿಚಿತ್ರಕಾರಕ ಶಕ್ತಿಗಳು ನೀವೆಲ್ಲನೂ ಪ್ರೇರೇಪಣೆ ಮಾಡ್ತಾ ಇದ್ದೀರಿ, ಅವ್ರನ್ನೆಲ್ಲ ಮನಪರಿವರ್ತನೆ ಮಾಡ್ತಾ ಇದ್ದೀರಿ ಅಂತ ಫತ್ವಾ ಕೊಡ್ಬೇಕಾ? ಎಷ್ಟು ಜನ ಕೊಟ್ಟಿದ್ದೀರಿ ನೀವು ಫತ್ವಾಗಳನ್ನ? ಕೊಡ್ಬೇಕಿಂತ ಅವ್ರಿಗೆ ನೀವು. ಅವಾಗ ಎಲ್ರಿಗೂ ನಿಮ್ ಮೇಲೆ ಜಾಸ್ತಿ ನಂಬಿಕೆ ಬರ್ತದೆ. ಅವಾಗ ಎಲ್ರಿಗೂ ನಿಮ್ ಮೇಲೆ ಹೌದು ಖಂಡಿತವಾಗ್ಲೂ ಹೌದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇದು ಆಕ್ಚುಲಿ ಚೆನ್ನಾಗಿರೋದು ಮಾಡ್ಕೊಂಡೋದ್ರೆ ಹೆಂಗ್ ಹೇಳಿ ರಜಾ? ಖಂಡಿತವಾಗ್ಲೂ ನೋಡಿ, ಇದು ಘಟನೆ. ಅಮಾಯಕರು ಸತ್ತಿದ್ದಾರೆ, ಯಾರೇ ಆಗ್ಲಿ, ಹಿಂದೂ ಮುಸ್ಲಿಂ ಕ್ರೈಸ್ತರು ಯಾರೇ ಸತ್ತಿರ್ಲಿ, ಅಮಾಯಕರು ಸತ್ತಿದ್ದಾರೆ. ಅದ್ರ ಬಗ್ಗೆ ಅಷ್ಟೇ ಎಲ್ಲ ನೀವು ಮಾತಾಡ್ಬೇಕಾದಂಥದ್ದು, ನಾವು ಮಾತಾಡ್ಬೇಕಂತದ್ದು ತಪ್ಪಾ ಸರಿನಾ? ಹಿಂದಿನ ಘಟನೆಗಳನ್ನ ಬಿಟ್ಟಾಕಿ ಏನೇನ್ ಘಟನೆಗಳಿದಾವೆ, ಏನೇನ್ ಆಗಿದೆ ಅಂತ ಅನ್ಬಿಟ್ಟು ಅಂತ ಪ್ರತಿಯೊಂದು ಘಟನೆಗಳು ಗೊತ್ತು ನಮ್ಗೆ. ಬೆಂಗಳೂರು ನಗರದಲ್ಲಿ ಇದ್ದಂತ ಎಲ್ಲಾ ಮಾಡಿದಂತ ಪೊಲೀಸ್ ಕೇಸ್ ಘಟನೆಗಳಲ್ಲಿ ನಮ್ಗೆಲ್ಲ ಗೊತ್ತು ಕೇಸ್ಗಳು. ಆದ್ರೂನು ನಾವು ಡಿಫೆಂಡ್ ಮಾಡ್ಕೊಳ್ಳುವಂತದ್ದಲ್ಲ. ಅಮಾಯಕರು ಸತ್ತಿದ್ದಾರೆ, ಯಾಕೆ ಸತ್ರು, ಇದು ಆಗಬಾರ್ದಾಗಿತ್ತು ಅಂತ ಸಂತಾಪವಾದ್ರೂ ಸೂಚನೆ ಮಾಡ್ಬೇಕಲ್ಲ. ಇದಾಗಬಾರ್ದು, ಇವ್ರಿಗೆ ಬಲಿ ಹಾಕ್ಬೇಕು, ಇವ್ರಿಗೆ ನೇಣಿಗಂಬಕ್ಕೆ ತಗೊಂಡೋಗಿ ನಿಲ್ಸ್ಬೇಕು ಅನ್ನುವಂತ ಒಂದು ದ್ಯೋತಗಾದ್ರಲ್ಲಿ ನೀವೇನಾದ್ರೂ ಒಂದು ಎಲ್ಲಾ ಕಡೆನೂ ನೀವು ಪ್ರಚಾರ ಮಾಡ್ಬೇಕಲ್ಲ. ಒಂದು ಇನ್ಫಾರ್ಮೇಶನ್ ಧರ್ಮ ಯುದ್ಧದ ನಿಯಮಗಳನ್ನ ಸ್ಪಷ್ಟವಾಗಿ ಪವಿತ್ರ ಗ್ರಂಥದಲ್ಲೂ ಹೇಳಿದೆ, ಯಾವ ತರ ಯುದ್ಧ ಮಾಡಬೇಕು ಅಂತ. ಯುದ್ಧದಲ್ಲೂ ನೀವು ಹೇಳ್ದಿರಾ ಮಾಡ್ದಿರಾ ಏನ್ ಮಾತಾಡ್ತಾ ಇದ್ದೀರಾ? ಏ ಕೂತ್ಕೊಳ್ಳೆ ಒಂದು ನಿಮಿಷ ಸುಮ್ಮನೆ. ಅಜಿತ್, ದಿಸ್ ಇಸ್ ನಾಟ್ ಫೇರ್. ನೋ, ದಿಸ್ ಇಸ್ ಲಾಫಿಂಗ್. ನಾನು ಪವಿತ್ರ ಗ್ರಂಥದ ಬಗ್ಗೆ ಮಾತಾಡುವಾಗ ಏಕವಚನ ಇಲ್ಲ, ನಾನು ಏಕವಚನ ಇಲ್ಲ, ಪವಿತ್ರ ಗ್ರಂಥದ ಏಕವಚನ ಇಲ್ಲ. ಐ ಆಮ್ ವಾರ್ನಿಂಗ್ ಯು. ಏಕವಚನ ಇಲ್ಲ, ನನ್ನ ಪ್ಯಾನಲ್ ನಡೆಯೋದಿಲ್ಲ. ನಾನು ಭಯೋತ್ಪಾದಕರ ಪರವಾಗಿ ಮಾತಾಡ್ತಾ ಇರುವಂತ ನಿಮಗೆ ಗ್ರಂಥದ ನಾಚಿಕೆ ಅದಕ್ಕೆ ನಕ್ಕಾಡ್ತಾರೆ. ನಾನು ಅದಕ್ಕೆ ಒಂದ್ ನಿಮಿಷ ವಚನದಲ್ಲಿ ಮಾತಾಡಲ್ಲ. ನಾನು ಏನ್ ಹೇಳ್ತಿರೋದನ್ನ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತ ಯಾರ ಮೇಲೆ ಅಬ್ದುಲ್ ರಜಾಕ್ ನೀವು ಲಿಸನ್ ನಾವು ಮಾಡಿದ್ದೆಲ್ಲ ಅಬ್ದುಲ್ ರಜಾಕ್ ಅದು ಶಿಕ್ಷೆಗಳಾಗಿ ಉತ್ತರ ಕೇಳಿಸ್ಕೊಳ್ಳೋ ಧೈರ್ಯ ಇದೆಯಾ? ಉತ್ತರ ಕೇಳಿಸ್ಕೊಳ್ಳೋದಕ್ಕೆ ಗ್ರಂಥದಲ್ಲೇ ಧೈರ್ಯ ಇದೆಯಾ? ಯಾವ ತರ ಮಾಡಬೇಕು? ಯಾವನು ಒಬ್ಬ ಇಡಿಯಟ್ ನನಗೆ ಸಂಬಂಧ ಇಲ್ಲ ರೀ ಗ್ರಂಥದಲ್ಲಿ ಏನಿದೆ ಅಂತ. ಗ್ರಂಥದಲ್ಲಿ ಏನಿದೆ ನನಗೆ ಸಂಬಂಧ ಇಲ್ಲ. ಗ್ರಂಥದಲ್ಲಿ ಏನಿದೆ ನನ್ ಆಫ್ ಮೈ ಬಿಸ್ನೆಸ್, ನನ್ ಆಫ್ ಮೈ ಬಿಸ್ನೆಸ್. ಗ್ರಂಥದಲ್ಲಿ ಏನಿದೆ ಅನ್ನೋದು ಮೀಟರ್ ಬೇಕು, ಮೀಟರ್ ವಾಪಸ್ ಬರ್ತಾನ ಬರೋದಿಲ್ವಾ ನನಗಷ್ಟೇ ಮ್ಯಾಟರ್ ಆಗತ್ತೆ. ಗ್ರಂಥದಲ್ಲಿ ಏನಿದೆ ಏನಿಲ್ಲ ನೀವು ತಲೆ ಕೆಡಿಸ್ಕೊಳ್ಳಿ ಅದನ್ನ, ನನಗೆ ಸಂಬಂಧ ಇಲ್ಲ ಅದು. ಗ್ರಂಥದಲ್ಲಿ ಏನಿದೆ ಏನಿಲ್ಲ ನನಗೆ ಸಂಬಂಧ ಇಲ್ಲ ಅದು. ನನ್ನ ಗ್ರಂಥದಲ್ಲಿ ಏನಿದೆ ಅನ್ನೋದನ್ನ ಹೇಳೋದಕ್ಕೆ ಬರಬೇಡಿ, ಹೇಳೋದಕ್ಕೆ ಬರಬೇಡಿ. ಅವರಿಂದ ಧರ್ಮಕ್ಕೂ ಒಳ್ಳೆ ಏನು ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನ್ ಬೇಕಾದೇನ್ ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ.